ಮತ್ತೊಂದು ಬೇಕಾಗಿಲ್ಲ. ಜೊತೆಗೆ ಶಾರ ಸಾಕ್ಷಿ ಅಮಿತ್ ಶಾ ಇವರು ನೋಡಿದಾಗ, ಇವರು ಡೆವಲಪ್ಮೆಂಟ್ ನೋಡಿದಾಗ ಇವರು ತಮ್ಮ ಫೇವರ್ ಇದ್ದಂತಹ ಜನರಿಗೆ ಮಾತ್ರ ಮಣೆ ಹಾಕೋರು ಮತ್ತು ತಮ್ಮ ವಿರೋಧಿಗಳನ್ನು ಅವರು ನಿಧಾನಕ್ಕೆ ಕಳಿಸು ದಂಡಕ್ಕೆ ಸರಿಸಂಥವ್ರು ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಬಂದದ. ಈಗಂತೂ ಇನ್ನೂ ಸ್ಪಷ್ಟ ಆಗ್ತಾ ಇದೆ. ಮತ್ತು ಅವ್ರ ಆರಾಮ ನಿಮಗೆ ಗೊತ್ತಿರ್ಬೋದು, ಕಾಂಗ್ರೆಸ್ಸನ್ನು ಸೋಲಿಸ್ತು ಅನ್ನೋಂಥದ್ದು ಮಾತು ಬೇರೆ, ಆದರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡಿದ್ರು ಅನ್ನೋಂಥ ಮಾತು ಒಬ್ಬ ಡೆಮೊಕ್ರೆಟಿಕ್ ಇದ್ದಂಥ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ವಿಶ್ವಾಸ ಇಟ್ಟಂಥ ವ್ಯಕ್ತಿಯಿಂದ ಇಂಥ ಶಬ್ದಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದ್ರೆ ಮುಕ್ತ ಅಂದರೆ ಒಟ್ಟು ಅದನ್ನು ಮಣ್ಣು ಕೊಡ್ತಿರಪ್ಪ ಅನ್ನುವಂಗೆ ಕಾಂಗ್ರೆಸ್ಸನ್ನು ಅಂದಾಗ ಒಂದು ಪಾರ್ಟಿ ಸಿಸ್ಟಮ್ ಮಾಡ್ಬೇಕಂತ, ಒಂದೇ ಪಾರ್ಟಿ ಸಿಸ್ಟಮ್ ಮಾಡ್ಬೇಕನ್ನೋದು ಆವತ್ತಿಂದ ಆ ದಿಶೆಯಲ್ಲಿ ಅವರು ಬೆಳೀತಾ ಬಂದಿದ್ದಾರೆ. ಇವತ್ತು ನೋಡಿರಿ, BJPಯಲ್ಲಿ ಏಕಮೇವಾದ್ವಿತೀಯ